ದೇವಿ ದೇವಿ ಏನ್ರಿ ಏನ್ರಿ ಇದನ್ನೆಲ್ಲ ಹ್ಯಾಕ್ ತಗೊಂಡ್ ಬಂದ್ರಿ? ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ತಂದಿರೋದು. ಏನ್ರಿ ಅಜ್ಜಿ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿತ್ತಲ್ವಾ? ಹೌದು, ಇಷ್ಟು ವರ್ಷ ಕೆಲ್ಸಕ್ಕೆ ಬಾರ್ದಿರೋ ನನ್ನನ್ನ ಒಬ್ಬ ಮನುಷ್ಯನಾಗಿ ಮಾಡಿದ ನಿನ್ನ ನೋಡಿ ಸಂತೋಷ ಪಟ್ಟಿರೋರು. ನೋಡಿ, ನನ್ ಗಂಡನ್ ಯಾರಾದ್ರೂ ಏನಾದ್ರು ಅಂದ್ರೆ ನನಗೆ ಕೆಟ್ಟ ಕೋಪ ಬರುತ್ತಷ್ಟೇ. ಕೋಪ ಬಂದ್ರೆ ಏನ್ ಮಾಡ್ತೀಯಾ? ಇದೇ ತರ ಒಂದು ಮುದ್ದು ಮಗುನ ನನಗ್ ಕೊಡ್ತೀಯಾ? ಅದಿರ್ಲಿ ನೋಡು, ನನ್ನ ಮುದ್ದು ಮಗಳಿಗೆ 5 ರೂಪಾಯಿ ಬಿಸ್ಕೊತ್ತು, ನನ್ನ ಪ್ರೀತಿ ಹೆಂಡತಿಗೆ 5 ರೂಪಾಯಿ ಮಲ್ಲಿಗೆ ಹೂ. ಇದ್ರಲ್ಲಿ ಬೇಕಾದ್ರೆ ಸಾಮಾನಿದೆ, ಮಿಕ್ಕಿದ್ದು 30 ರೂಪಾಯಿ ಇಲ್ಲಿದೆ. ಏನ್ರಿ ಲೆಕ್ಕನೆಲ್ಲ ನನಗೆ ಯಾಕೆ ಹೇಳ್ತಿದ್ದೀರಾ? ಲೆಕ್ಕ ನನ್ನ ಹೆಂಡತಿ ಹತ್ರ ಹೇಳ್ದೆ, ಇನ್ನೇನ್ ಪಕ್ಕದ ಮನೆಯವಳ ಹತ್ರ ಹೇಳಕ್ಕಾಗತ್ತಾ? ಯಾಕೆ ಹೇಳ್ದೆ ಅಂದ್ರೆ, ಮನ್ಸಲ್ಲಿರೋದನ್ನ ಹೇಳ್ಬಿಟ್ರೆ ಭಾರ ಕಮ್ಮಿ ಆಗುತ್ತೆ. ಗಂಡನ ಭಾರನ ಹೆಂಡತಿ ಇಳಿಸ್ಬೇಕು, ಹೆಂಡತಿ ಭಾರನ ಗಂಡ ಇಳಿಸ್ಬೇಕು. ಆಗ್ಲೇ ಸಂಸಾರನ ಗಾಡಿ ಚಲ್ 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 ಅಂತ ಓಡುತ್ತೆ. ಏನ್ರಿ ಇಷ್ಟೊಂದು ಬದಲಾಗ್ಬಿಟ್ಟಿದ್ದೀರಾ? ಇಷ್ಟೇನು, ಒಳಗ್ ಬಾ, ಇನ್ನು ಬೇಕಾದಷ್ಟು ಹೇಳ್ತೀನಿ. La 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 na 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 la la na na la 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 ba 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 da dam da la. ರೀ ಏನ್ರಿ ಇದು ಕಾಯ? ಮೂಟೆ ಹೊರೋದು ನನ್ಗೆ ಹೊಸ್ತಲ್ವಾ? ನಾಳೆಯಿಂದ ಒಂದ್ 4 ಮೂಟೆ ಹೆಚ್ಚಾಗಿ ಒತ್ತು ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನೀನ್ ಸೋಪ್ ಹಾಕು, ಸೋಪ್. ಏನ್ರಿ ಮಹಾರಾಜನ್ ತರ ಇದ್ದವ್ರು ನೀವು ನಮಗೋಸ್ಕರ ಕೂಲಿಯವ್ರ ತರ ಮೂಟೆ ಹೊರಬೇಕಾಯ್ತಲ್ಲ. ನೀನು ಮಾತ್ರ ಏನು ಮಹಾರಾಣಿ ತರ ಬಾಳಿಗೆ ಬದುಕಬೇಕಾದ? ನನಗೋಸ್ಕರ ಎಷ್ಟು ನೋವು ಅನುಭವಿಸಿಲ್ಲ, ಎಷ್ಟು ಕಷ್ಟಪಟ್ಟಿಲ್ಲ. ಅದ್ರ ಮುಂದೆ ಇದ್ಯಾವ ಮಹಾ ದೇವಿ? ಈ ಸಮಾಜದಲ್ಲಿ ನಾನ್ ತಲೆ ಎತ್ಕೊಂಡು ಬಾಳ್ಬೇಕು. ಅದಕ್ಕೋಸ್ಕರ ತಲೆ ತಗ್ಸಿ ಮೂಟೆ ಹೊರೋದ್ರಲ್ಲಿ ತಪ್ಪೇನಿಲ್ಲ. ನೀನು ಸೋಪ್ ಹಾಕು, ನೀ ಸೋಪ್ ಹಾಕಿ ಹೇಳ್ತೀನಿ. ಸೋಪ್ ಕಷ್ಟಪಟ್ಟು ದುಡಿದು ಬಂದಿದ್ದೀರಾ, ಹೊಟ್ಟೆ ತುಂಬಾ ಊಟ ಮಾಡಿದ್ದೀರಾ. ಈ ಎಲೆಡ್ಕೆ ಹಾಕೊಂಡು ಕಣ್ ತುಂಬಾ ನಿದ್ದೆ ಮಾಡಿ. ಒಬ್ಬನೇನಾ? ಮತ್ತೆ ಇಂಥ ಬೆಳದಿಂಗಳ ಬೆಳಕಲ್ಲಿ ಇಂಥ ಒಂದು ಸುಂದರವಾದ ಹೆಂಡತಿ ಪಕ್ಕದಲ್ಲಿ ಇರ್ಬೇಕಾದ್ರೆ ಯಾವ ನನ್ನ ಮಗ ಒಬ್ಬನೇ ಮಲಗ್ತಾನೆ? ಬೇಡ. ನೀನು ಬೀಡ ತಿಂದ ಮೇಲೆ ಬೇಡ ಬೇಡ ಅಂದ್ರು ನಾನು ಬಿಡ್ತೀನ? ನಿನ್ನ ಕಣ್ಣು ಚಂದ, ನಿನ್ನ ಮೂಗು ಚಂದ, ನಿನ್ನ ಕೆನ್ನೆ ಚಂದ, ನನ್ನ ಮಗಳು ಚಂದ. ನಿಮ್ಮಿಬ್ಬರಿಗೂ ಆರತಿ ಎತ್ತೋದು ಬಿಟ್ಬಿಟ್ಟು ಇವೆಲ್ಲ ನನಗ್ಯಾಕೆ? ನಿಮ್ಗೇನು ಗೊತ್ತಾಗಲ್ಲ, ನೀವು ಸುಮ್ನಿರಿ. ಹಾಗಿದ್ ಮನುಷ್ಯ ಹೇಗಾಗೋದ ಅಂತ ಊರಿನ ಜನ ಎಲ್ಲ ನನ್ ಕಿವಿಗೆ ಬೀಳೋ ಹಾಗೆ ಮಾತಾಡ್ಕೊತಿದ್ದಾರೆ ಗೊತ್ತಾ? ಎಲ್ಲ ನಿನ್ ಪ್ರಭಾವ ಅಲ್ವಾ? ಯಾವ ಕೆಲ್ಸಕ್ಕೂ ಉಪಯೋಗ ಆಗ್ತಿದೆ ನನ್ನನ್ನ ಒಬ್ಬ ಮನುಷ್ಯನಾಗಿ ಮಾಡಿದ್ದು ನೀನೇ ತಾನೆ? ಹೌದು. ನನ್ನನ್ ಹೊಗಳ್ದೆ ಇದ್ರೆ ನಿಮಗ್ ನಿದ್ರೆನೆ ಬರಲ್ವೇ? ನೀನ್ ನನ್ನ ಪಕ್ಕದಲ್ಲಿದ್ರೆ ನನಗೆಲ್ಲಿದೆ ನಿದ್ದೆ? ಅಂದ್ರೆ ನನ್ನ ಬಂಗಾರಿನ ಬರೀ ಹೊಗಳೋದೇನೋ?
ಪಂಚಾಯತಿಗೆ ಗೊತ್ತಾಯ್ತು ನೀವ್ ಇನ್ನೂ ಇಲ್ಲೇ ಇದ್ದೀರಲ್ರಿ. ಹಾ, ನನ್ನ ಕಳ್ಸೋದ್ರಲ್ಲೇ ಇರು. ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ನಾನ್ ನಿಮ್ಮನ್ನ ಎಲ್ಗಾದ್ರೂ ಕಳ್ಸ್ಕೊಟ್ಟಿದ್ದೀನಾ? ಅದಕ್ಕೆ ಇವತ್ತು ಇಲ್ಲೇ ಅದು ಬಿಡ್ತೀನಿ. ನನ್ಗೂ ಆಸೆ ರೀ, ಆದ್ರೆ ನೀವು ಪಕ್ಕದೂರ್ಗ್ ಹೋಗಿ ಪಂಚಾಯತಿ ಹೇಳಿದ್ರೆ ಒಂದ್ ಹೆಣ್ಣಿಗ್ ಬಾಳ್ ಸಿಗುತ್ತಲ್ವಾ, ಅದಕ್ಕೆ ನಿಮ್ಮನ್ ಕಳಿಸ್ತಾ ಇರೋದು. ಅಪ್ಪಣೆ ಮಹಾರಾಣಿ ಅವರೇ. ಏನು? ಇದಾ? ನಾನ್ ಅಂಗಡಿಗೆ ಹೋಗಿದ್ನಲ್ಲ, ಈ ಬಟ್ಟೆ ನೋಡಿ ನಿಮಗ್ ಚೆನ್ನಾಗಿರುತ್ತೆ ಅಂತ ತಗೊಂಡ್ ಬಂದೆ. ಹೌದು, ನನ್ ಸೈಜ್ ನಿನ್ಗೆ ಹೆಂಗ್ ಗೊತ್ತಾಯ್ತು? ನಿಮ್ ಸೈಜ್ ನನಗ್ ಗೊತ್ತಿಲ್ವಾ? ಕೊಡ್ಕೊಡ, ಹಾಕೊಂಡ್ಬಿಡ್ತೀನಿ. ಈಗ ಬೇಡ, ಪಂಚಾಯತಿಗೆ ಹೋಗಿ ಬಂದ್ಮೇಲೆ ಹಾಕೊಳ್ಳಿ. ಸರಿ. ನ್ಯಾಯ ಹೇಳಕ್ ಹೋಗ್ತಿರೋ ನಿಮ್ಗೆ ಈ ನಿರ್ಮಲವಾದ ಬಿಳಿ ಬಟ್ಟೆನೇ ಗೌರವ. ಅದು ಅಲ್ಲದೆ ಈ ಬಿಳಿ ಬಟ್ಟೆಲಿ ನೀವು ತುಂಬಾ ಮುದ್ದಾಗಿ ಕಾಣಿಸ್ತೀರ. ಅಯ್ಯಯ್ಯೋ ಅಯ್ಯಯ್ಯೋ. ಇಲ್ಲಿ ನೋಡಿ, ಬೇಗ ಹೋಗಿ ಬೇಗ ಬನ್ನಿ, ಮರೀದೆ ಮಲ್ಗೆ ಹೂ ತಗೊಂಡ್ ಬನ್ನಿ. ನನ್ನ ಮೀಸೆ ಎಳ್ದು ಇದು 3 ವರ್ಷ ಆಗೋಯ್ತು, ಇದು 4ನೇ ವರ್ಷ. 4 ಮಕರೆ ಮಲ್ಲಿಗೆ ಹೂವ ಜೊತೆಗೆ ಅಲ್ವಾ ತರ್ತೀನಿ. ಈ ಮಲ್ಲಿಗೆ ಹೂವ ಜೊತೆಗೆ ಅಲ್ವಾ ಪ್ಲಸ್ಸಿಂಗ್ ಅಂತ ಸೇರಿಸಿ ನೀವು